ಯಾರಲ್ಲಿ ಹೆಣ್ಮಕ್ಳಿಗೆ ಬಂಗಾರ ಹಾಕ್ಕೊಳ್ಳೋದಂದ್ರೆ ಎಷ್ಟು ಖುಷಿ ಆಗುತ್ತಲ್ಲ, ಹಂಗೆ ನನ್ನ ಮಗಳನ್ನ ನೋಡ್ರಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ವ್ಲಾಗ್. ಸೊ ನಾನು ನನ್ನ ಮಗಳು ನನ್ನ ಗಂಡ ರೆಡಿಯಾಗಿ ನಾವು ಊರಿಗೆ ಹೋದ್ವಿ. ಸೊ ಅಲ್ಲೇ ಹೊಲಕ್ಕೆ ಹೋಗಿ ಒಂಚೂರು ಕೆಲಸ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಹಂಗೆ ಇಲ್ಲೇ ಗೋಲ್ಡ್ ಶಾಪಿಗೆ ಬಂದ್ವಿ. ಸೊ ನನ್ನ ಮಗಳು 3 ಹಾಳಾಗಿತ್ತು, ಹಾಗಾಗಿ ಅವನ್ನೆಲ್ಲ ಕೊಟ್ಟು ವಾಪಸ್ ಆಕಿಗೆ ಬಂಗಾರದ್ದು ಮುರುವನ್ನ ಹಾಕಿಸಿ ಅದಾದಮೇಲೆ ಪಂಚಮಿನೂ ಸನೇಕ್ಕೆ ಬಂತು. ಹಾಗಾಗಿ ಕಾಲು ಚೈನ್ ಇದ್ದಿದ್ದಿಲ್ಲ ಆಕಿನ ಕಡೆ. ಸೊ ಹಳೆ ಬೆಳ್ಳಿ ಎಲ್ಲ ಇತ್ತು. ಸೊ ಅವ್ನು ಕೊಟ್ಟು ಕಾಲು ಚೈನನ್ನು ತೊಗೊಂಡ್ವಿ. ನೋಡ್ರಿ ಈಕಿ ಸುಬ್ಬಿ ಹಂಗೆ ಹಾಕಿಸ್ಕೊಳಕತ್ತ, ಒಂಚೂರು ಹೆದರುವಲ್ಲ. ಈಕಿಗೆ ಜಸ್ಟ್ ಈಗ 1 ವರ್ಷ 2 ತಿಂಗಳು. ಸೊ ಹಾಗೆ ಎಲ್ಲ ಮುಗಿಸ್ಕೊಂಡು ನನ್ನ ಮನೆಯವ್ರ ಕೆಲಸ ಇತ್ತಂತೆ, ನಮ್ಮನ್ನ ಅಲ್ಲೇ ಒಂದು ಕಡೆ ಬಿಟ್ಟು ಸೊ ಅವ್ರ ಕೆಲಸ ಮುಗಿಸ್ಕೊಂಬರಕ್ಕೆ ಹೋದ್ರು. ಅದಾದಮೇಲೆ ಹೋಟೆಲಿಗೆ ಬಂದ್ವಿ. ಸೊ ನನಗೇನು ತಿನ್ನೋಕೆ ಮನಸ್ಸು ಬರಲಿಲ್ಲ. ಸೊ ಅವರು ಅಲ್ಲೇ ಒಂದು ದೋಸೆ ತೊಗೊಂಡ್ರು. ಸೊ ಅದಾದಮೇಲೆ ಇನ್ನೊಂದು ಕೆಲಸ ಇತ್ತಂತೆ, ವಾಪಸ್ ಬಂದು ಮತ್ತೆ ಹೊಲದ ಕಡೆ ಹೊಂಟ್ವಿ. ಹೊಲದಾಗ ಒಂಚೂರು ಕೆಲಸ ಇತ್ತಂತೇಳಿ ಸೊ ಹೋಗಿ ಅಲ್ಲಿಂದ ಕೆಲಸ ಮುಗಿಸ್ಕೊಂಡು ಮತ್ತು ಮನೆ ಕಡೆ ಹೊಂಟ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ನನ್ನ ವ್ಲಾಗ್ ಇಷ್ಟ ಆದ್ರೆ ಫಾಲೋ ಮಾಡಿರಿ. ಥ್ಯಾಂಕ್ ಯು.